ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್. ಯುಗಾದಿ ಹಬ್ಬ ಆದಮೇಲೆ ಇದೇ ಫಸ್ಟ್ ವ್ಲಾಗು ಈ ಇಯರ್ಗೆ, ಅಂದರೆ ಹೊಸ ವರ್ಷಕ್ಕೆ ಹೊಸ ವ್ಲಾಗು, ಫಸ್ಟ್ ವ್ಲಾಗ್ ಇದೇ ಆಗಿರುತ್ತೆ. ಸೊ ಬನ್ನಿ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಿಂಗೆ ಮಮ್ಮಿ ರ್ಯಾಂಡಮ್ ಆಗಿ ಒಂದಿನ ಬಬ್ಲುಗೆ ಬಟ್ಟೆ ತರಬೇಕು, ಸುಮ್ಮನೆ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡು ಬಂದರು. ಸೊ ನಮ್ಮ ಮನೆ ಹತ್ರನೇ ನಾಗರಬಾವಿಲಿ ಬೇಬಿ ಮಾರ್ಟ್ ಇದೆ, ಅಲ್ಲಿ ಅವನಿಗೆ ಅಂತ ಹೇಳಿ ಒಂದಷ್ಟು ಬಟ್ಟೆಗಳನ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಅವನ್ನ ಕರ್ಕೊಂಡು ಬಂದಿದ್ವಿ, ಬಿಕಾಸ್ ಅವನೇ ಸೆಲೆಕ್ಟ್ ಮಾಡೋದು. ಅವನು ಬಟ್ಟೆ ಅದು ಹಾಕಲ್ಲ ಅಂದರೆ ಅದು ಹಾಕಲ್ಲ ಅಷ್ಟೇ, ಅವ್ನಿಗೆ ಯಾವ್ದು ಬೇಕು ಅದನ್ನೇ ಹಾಕಬೇಕು. ಸೊ ಹಾಗಾಗಿ ಅವ್ನ ಸೆಲೆಕ್ಷನ್ ಇರಲಿ ಅಂತ ಹೇಳಿ ಅವನ್ನೇ ಕರ್ಕೊಂಡು ಹೋಗಿದ್ವಿ. ಸೊ ಅವನಿಗೆ ಜಾಕೆಟ್ಟು ಇದು ನೋಡಿದ ತಕ್ಷಣ ನಂಗೆ ಇಷ್ಟ ಆಯಿತು. ಯಾಕೆ ತೊಗೊಂಡೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಸುಮ್ಮನೆ ತೊಗೊಂಡೆ, ಚೆನ್ನಾಗಿದೆ ಅಂತ ಹೇಳಿ. ಇದನ್ನ ಹಾಕಿದೆ, ಅವ್ನು ಕ್ಯೂಟಾಗಿ ಕಾಣಿಸಿದ್ನ. ಸೊ ಹಾಗಾಗಿ ತೊಗೊಂಡೆ, ಚೆನ್ನಾಗಿದೆ ಇದು. ಆ್ಯಂಡ್ ಇದು ಮಮ್ಮಿ ಸೆಲೆಕ್ಟ್ ಮಾಡಿದ್ದು ಒಂದು ಟೀ ಶರ್ಟು. ಸೊ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಯಿತು. ಸೊ ಬಬ್ಲು ಮನೇಲಿ ಡೈಪರೆಲ್ಲ ಹಾಕ್ಕೊಳ್ಳೋದಿಲ್ಲ, ಅವನು ಹಂಗೆ ಇರ್ತಾನೆ. ಅದಕ್ಕೆ ನಾನೇನು ಮಾಡಿದೆ, ಈ ಥರ ಅಂಡರ್ವೇರ್ಸ್ ಹಾಕಿ ರೂಢಿ ಮಾಡೋಣ ಅಂತ ಹೇಳಿ ತಂದೆ. ಸಮ್ಮರ್ ಅಲ್ವಾ, ಸೊ ಹಾಗಾಗಿ ಕಾಟನ್ ಮೆಟೀರಿಯಲ್ಲೇ ಬೇಕು ಅಂತ ಹೇಳಿ ಹುಡುಕ್ಬಿಟ್ಟು ತೊಗೊಂಡೆ. ಆ್ಯಂಡ್ ಅಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ, ಸೊ ಇದ್ದಿದ್ದನ್ನ ತೊಗೊಂಡೆ. ಸೊ ಹಾಗೆ ಒಂದು ಸ್ವಲ್ಪ ನಮ್ಮ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಬಂದ್ವಿ. ದೇವಸ್ಥಾನದ ಹತ್ರ ತುಂಬ ದಿನ ಆಗಿತ್ತು ಬಂದು. ಮುನೇಶ್ವರ ಸ್ವಾಮಿ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಅಲ್ಲಿ ಎಡೆಯೆಲ್ಲ ಇಟ್ಬಿಟ್ಟು ಬಂದಿದ್ವಲ್ಲ, ಸೊ ಹಾಗಾಗಿ ಅದು 1-2 ಡೇಸ್ ಬಿಟ್ಕೊಂಡು ನಾವು ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಿದ್ವಿ. ಅದಾದಮೇಲೆ ತಿರ್ಗಾ ನಾವು ಹೋಗೇ ಇರಲಿಲ್ಲ ಈ ಕಡೆ. ಆ್ಯಂಡ್ ತುಂಬ ಮಳೆ ಬರ್ತಿತ್ತು, ಆನೆಕಲ್ಲು ಮಳೆ ಎಲ್ಲ ಬರ್ತಿತ್ತು, ನಿಮಗೂ ಗೊತ್ತಿರುತ್ತಲ್ವ. ಸೊ ಬೆಂಗಳೂರು ವೆದರ್ ಫುಲ್ ಚೇಂಜ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾವು ಹೋಗೋಕ್ಕೆ ಆಗಿರಲಿಲ್ಲ. ಆಲ್ ಆಫ್ ಅ ಸಡನ್ ಹೋಗೋಣ ಅಂತ ಮನ್ಸು ಬಂತು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಂದ್ವಿ. ಇಲ್ಲಿ ಫುಲ್ ಮಳೆ ಬಂದು ಗಾಳಿಗೆಲ್ಲ ಮರದ ಎಲೆ ಎಲ್ಲ ಉದುರೋಗ್ಬಿಟ್ಟಿತ್ತು. ಸೊ ನಾವು ಇಲ್ಲಿ ಬಂದು ಕ್ಲೀನ್ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದರು, ಗಂಡ ಹೆಂಡ್ತಿ ಬಂದ್ಬಿಟ್ಟು, ಏನಕ್ಕೆ ಯಾಕೆ ಗೇಟ್ ಹಾಕ್ಕೊಂಡಿದ್ದೀರಾ, ಬಿಡಿ ಗೇಟ್ ತೆಗೆದು, ನಾವು ಬರ್ತಾ ಇರ್ತೀವಿ ಒಳಗಡೆ, ಪೂಜೆ ಗೀಜೆ ಮಾಡ್ಕೊಂಡು ಹೋಗ್ತೀವಿ, ನಾವು ವರ್ಷಕ್ಕೊಂದ್ಸತಿ ಇಲ್ಲೇ ಕೋಳಿ ಕುಯ್ಯೋದು ಅಂತ ಅಂದರು. ಆಮೇಲೆ ನನ್ನ ಹಸ್ಬೆಂಡ್ಗೆ, ನಾನು ನಿಮ್ಮ ರಿಲೇಷನ್ ಅಪ್ಪ, ನಾನು ನಿಮ್ಮ ಅದು ನಮ್ಮಿದು ಅಂತ ಏನಾರ ಹೇಳ್ತಾಯಿದ್ರು. ಆಗ ನನ್ನ ಹಸ್ಬೆಂಡ್ ಅಂದರು, ಇದು ಮನೆ ಮಗ ಮಾಡಬೇಕಾಗಿರೋದು, ಇದು ನಮ್ಮ ತಾತ, ಬೇಸಿಕಲಿ ಅವ್ರ ತಾತ ಮಾಡಿರೋದು, ಚಿಕ್ಕಣ್ಣವ್ರು ಅಂತ ಇದ್ದಾರೆ. ಅವರು ಪಾಪ ಅದನ್ನೆಲ್ಲ ತಂದು ದೇವ್ರನ್ನ ಸ್ಥಾಪನೆ ಮಾಡಿರೋದು, ಅವರಿಗೆ ದೇವ್ರು ಹೇಳ್ಸಿರೋದು ಮಾಡೋದಕ್ಕೆ, ಅವ್ರ ಕೈಲಿ ಹೇಳ್ಸಿರೋದು. ಸೊ ಹಾಗಾಗಿ ಚಿಕ್ಕಣ್ಣವ್ರಿಗೆ ಒಬ್ಬರೇ ಮಗ, ಅದು ಶ್ರೀರಾಮ, ಅದು ಮಣಿಯವ್ರ ಡ್ಯಾಡಿ, ಆಯಿತಾ, ನನ್ನ ಮಾವ. ಆ್ಯಂಡ್ ನಮ್ಮ ಮಾವಂಗೆ ಒಬ್ಬನೇ ಮಗ, ಅದು ನನ್ನ ಹಸ್ಬೆಂಡು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಒಬ್ಬರೇ ವಾರಸ್ದಾರ, ಇವಾಗ ನನ್ನ ಮಗ, ಆಯಿತಾ. ಸೊ ಇವರು ಇಷ್ಟೇ ಜನ ಮಾತ್ರ ಮಾಡ್ಕೊಂಡು ಹೋಗೋದು ವರ್ಷಕ್ಕೆ ಒಂದ್ಸಲಿ. ಅದಕ್ಕೆ ಜೋರಾಗಿ ಪೂಜೆ ಮಾಡಿ, ಅದಕ್ಕೇನು ಮರಿ ಹೊಡಿತೀವೋ ಕೋಳಿ ಕುಯ್ತೀವೋ ಅದು ಮಾಡ್ಕೊಂಡು ಹೋಗೋದು. ಹಳ್ಳಿ ಕಡೆ ನೀವು ಯಾರಾದರೂ ನೋಡಿದರೆ ಗೊತ್ತಿರುತ್ತೆ, ಮುನಿ ಮಾಡೋದು ಅಂದರೆ ಅವ್ರ ಜಮೀನಲ್ಲಿ ಅವರವರೇ ಮುನಿ ಮಾಡ್ಕೊಳ್ಳೋದು. ಆ್ಯಂಡ್ ಪಬ್ಲಿಕ್ಕಾಗಲಿ ಬೇರೆಯವರಾಗಲಿ ಬಂದು ಮಾಡೋದಕ್ಕೆ ಯಾರೂ ಬಿಡೋಲ್ಲ, ಅದನ್ನು ನಾವು ಬಿಡೋಲ್ಲ, ಆಯಿತಾ. ಸುಮ್ಮನೆ ಯಾರ್ಯಾರೋ ಬಂದುಬಿಟ್ಟು ನಾವು ಮಾಡ್ತೀವಿ ಅನ್ನೋದು ಸೆನ್ಸ್ಲೆಸ್, ಆಯಿತಾ. ನಿಮ್ಗೆ ಅದೇನು ಅರ್ಥ ಆಗುತ್ತೋ ಅರ್ಥ ಆಗಲ್ವೋ, ನಂಗೆ ಅರ್ಥ ಇಲ್ಲ, ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ನಮ್ಮ ರಿಲೇಷನ್ ಅದು ರಿಲೇಷನ್ ಆದರೆ ಅದು ಸಂಬಂಧನೇ ಇಲ್ಲ, ಯಾಕಂದರೆ ನಿಮ್ಮದು ಜಮೀನು ಇರುತ್ತೆ, ನಿಮ್ಮದು ಊರಿರುತ್ತೆ. ರಿಲೇಷನ್ ಅಂದ್ಬಿಟ್ಟು ಇಷ್ಟು ದಿವಸ ಪಾಳು ಬಿದ್ದಿತ್ತಲ್ಲ, ಅವಾಗ ಏನಾದರೂ ಬಂದು ಹೆಲ್ಪ್ ಮಾಡಿದ್ದೀರಾ, ಇಲ್ಲ ಅದನ್ನೇನಾದರೂ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಏನಾದರೂ ಹೆಲ್ಪ್ ಮಾಡಿದ್ದೀರಾ, ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೀರಾ. ಬೇಸಿಕಲಿ ಹೆಂಗಿತ್ತು ಗೊತ್ತಾ, ಪಾಳು ಬಿದ್ದುಬಿಟ್ಟಿತ್ತು, ಒಬ್ಬರು ಕಾಲಿಡೋದಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಸತ್ತೆ ಬೆಳ್ಕೊಂಡಿತ್ತು. ದೇವಸ್ಥಾನ ಫುಲ್ ಒಳಗಡೆ ಎಲ್ಲ ಇದಿತ್ತು, ಏನೂ ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಸುತ್ತ ಗಿಡಗಳಿತ್ತು. ಆವಾಗ ಕ್ಲೀನ್ ಮಾಡೋಕ್ಕೆ ಬರದೇ ಇರೋರು ಆಲ್ ಆಫ್ ಅ ಸಡನ್ನು ಇವಾಗ ಕ್ಲೀನ್ ಮಾಡಿ ದೇವಸ್ಥಾನನೆಲ್ಲ ನೀಟಾಗಿ ಇಟ್ಕೊಂಡು ನಾವಲ್ಲಿ ಕಾಂಪೌಂಡ್ ಹಾಕ್ಕೊಂಡಿದ್ದ ತಕ್ಷಣ ಎಲ್ರಿಗೂ ನಾನು ಮಾಡ್ತೀನಿ, ಏನು ಮಾಡ್ತೀರಾ, ಇಷ್ಟು ವರ್ಷ ಅಲ್ಲಿ ಯಾರು ಕಾಲಿಡದೇ ಇರೋರು, ಇಷ್ಟು ವರ್ಷ ಯಾರೂ ಪೂಜೆ ಮಾಡದೇ ಇರೋರು, ನಾವು ಮಾಡೋಕ್ಕೆ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ತಕ್ಷಣ ಎಲ್ರಿಗೂ ದೇವ್ರ ಮೇಲೆ ಭಕ್ತಿ ಬಂತು. ಇಷ್ಟು ವರ್ಷ ಅಲ್ಲಿ ದೇವ್ರು ಇರಲಿಲ್ವ ನಿಮ್ಗೆ ಯಾರಿಗೂ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾವಿಲ್ಲಿ ಕ್ಲೀನ್ ಮಾಡಿ ಎಲ್ಲ ಮಾಡಿ ಇಟ್ಟಿದ್ದೀವ, ಪ್ರತಿ ಸಲ ಕಾಂಪೌಂಡ್ ಇರ್ತಿರ್ಲಿಲ್ಲ, ಯಾರು ಬೇಕಾದರೂ ಬರ್ಬೋದಿತ್ತು. ಬಂದ್ಬಿಟ್ಟು ಏನು ಸೀದಾ ಬಂದು ಪೂಜೆ ಎಲ್ಲ ಮಾಡಿ ಅವ್ರವ್ರದ್ದೇ ಶಿವಂದು ವಿಗ್ರಹಗಳು, ಅದು ಇದು ಏನೇನೋ ಅಂಗಳ ಪರಮೇಶ್ವರಿ ವಿಗ್ರಹಗಳು, ಅದನ್ನೆಲ್ಲ ಒಳಗಡೆ ಇಟ್ಬಿಟ್ಟು
ಪೂಜೆ ಮಾಡಿಕೊಂಡು ಕೋಳಿ ಎಲ್ಲ ಕುಯ್ದು ಅಲ್ಲೇ ರಕ್ತ ಎಲ್ಲ ಬಿಟ್ಟು ಆ ಕೋಳಿದು ಕ್ಲೀನಿಂಗ್ ಕೂಡ ಸೈಟ್ ಒಳಗಡೆ ಮಾಡಿ ಅಲ್ಲೇ ಅಡುಗೆ ಕೂಡ ಮಾಡಿ ತಿನ್ಬಿಟ್ಟು ಹೋಗಿದ್ದಾರೆ. ಯಾವಾಗ ನಾವು ಹೋದ ವರ್ಷದಿಂದ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ಲ ಆವಾಗಿಂದ. ನನಗೆ ಅರ್ಥನೇ ಆಗ್ತಿಲ್ಲ, ಯಪ್ಪ ಜನಗಳು ಹಿಂಗೂ ಇರ್ತಾರ. ಸರಿ ಆ ಯಪ್ಪ ಅಲ್ಲಿ ನಿಂತಿದ್ದ ಆ ವೈಫ್ ಕೇಳಿದೆ, ನಿಮ್ಮದು ಜಮೀನು ಇರುತ್ತಲ್ಲ ಅಲ್ಲಿ ನಿಮ್ಮ ಮನೆಗೆ ಒಲ್ದು ಬಂದಿರುತ್ತಲ್ಲ ದೇವರು, ಅವ್ರಿಗೆ ಮಾಡ್ಬೇಕು ನೀವು. ಸುಮ್ಮನೆ ಯಾರ್ದೋ ಜಮೀನು ಒಳಗಡೆ ಬಂದ್ಬಿಟ್ಟು ನಾನು ಕುಯ್ತೀನಿ ನಾನು ಮಾಡ್ತೀನಿ ನಿಮ್ಮ ಥರ, ಅದು ಸೆನ್ಸ್ಲೆಸ್ಸು. ಆಮೇಲೆ ಯಾರೋ ಹೇಳಿದ್ರು, ನಾವು ಸ್ವಲ್ಪ ದುಡ್ಡು ಹಾಕ್ತೀವಿ ಪೂಜೆಗೆ, ನೀವು ಪೂಜೆ ಮಾಡ್ಬೇಕಾರೆ ಹೇಳಿ. ನಾವು ಇವತ್ತಿನವರೆಗೂ ಯಾರ ಹತ್ರನೂ 10 ಪೈಸೆ ಇಸ್ಕೊಂಡು ಪೂಜೆ ಮಾಡಿಲ್ಲ. ಅದು ಎಷ್ಟೇ ಲಕ್ಷ ಖರ್ಚಾದರೂ ನಾವೇ ಖರ್ಚು ಮಾಡೋದು, ನಮ್ಮ ದುಡ್ಡಲ್ಲೇ ಮಾಡೋದು. ನಾವು ಯಾರ ಹತ್ರನೂ 10 ರೂಪಾಯಿ ಇಸ್ಕೊಂಡು ಪೂಜೆ ಮಾಡೋ ಪರಿಸ್ಥಿತಿ ದೇವ್ರು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಆ್ಯಂಡ್ ಇದನ್ನು ಮಾಡೋದಕ್ಕೆ ಅಧಿಕಾರ ಇರೋದು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗನಿಗೆ ಹೊರತು ಬೇರೆ ಯಾರಿಗೂ ಅಲ್ಲ. ಸುಮ್ಮನೆ ಬಂದುಬಿಟ್ಟು ನಾನು ಹಾಕ್ತೀನಿ ನಾನು ಮಾಡ್ತೀನಿ, ನೀವು ಕಾಲಾಂತರ ಹಿಂದೆಯಿಂದನೂ ಮಾಡ್ಕೊಂಡು ಬಂದಿದ್ದರೆ ನೀವು ಇವಾಗ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಆಲ್ ಆಫ್ ಅ ಸಡನ್ ಏನೇನೋ ಮಾತಾಡಬೇಡಿ, ಹಿಂದೆ ಮುಂದೆ ಗೊತ್ತಿಲ್ದಲೆ ನಾನು ಮಾಡ್ತೀನಿ ಒಬ್ಬರು ಮಾಡ್ತಾರೆ ಅಂತ ಅದನ್ನು ಕಾಪಿ ಮಾಡೋದಲ್ಲ. ಜಸ್ಟ್ ಬಿ ಯೋರ್ ಸೆಲ್ಫ್, ನಿಮ್ಮ ತನನ ತೋರಿಸ್ಕೊಳ್ಳಿ. ಸುಮ್ಮನೆ ಯಾರೋ ಮಾಡಿಬಿಡ್ತಾರೆ, ನಾವು ಮಾಡಿಬಿಡ್ತೀವಿ, ಇದೆಲ್ಲ ಸೆನ್ಸ್ಲೆಸ್ ಅನಿಸುತ್ತೆ. ಎನಿವೇಸ್ ಬಿಡಿ ಅದನ್ನು. ಸೊ ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಪೂಜೆ ಮಾಡೋದಕ್ಕೆ. ಫಸ್ಟು ನನ್ನ ಹಸ್ಬೆಂಡ್ ಕಸ ಗುಡಿಸ್ಬಿಡಮ್ಮ, ಆಮೇಲೆ ತೊಳೆಯುವಂಥ ದೇವಸ್ಥಾನನ ಅಂದರು. ಸೊ ಹಾಗಾಗಿ ಎಲ್ಲನೂ ಕಸ ಗುಡಿಸ್ಕೊಂಡೆ. ಸೊ ಇವಾಗ ರೀಸೆಂಟಾಗಿ ಮುನೇಶ್ವರ ಸ್ವಾಮಿ ಪೂಜೆ ಮಾಡಿದ್ವಲ್ಲ, ಆವಾಗ ಬಂದವರೆಲ್ಲ ನನಗೆ ಒಂದಷ್ಟು ತಟ್ಟೆಗೆ, ಮಂಗಳಾರತಿ ತಟ್ಟೆಗೆ ಕಾಸು ಹಾಕಿದರು. ಆ ಕಾಸಲ್ಲಿ ನಾನು ದೇವಸ್ಥಾನಕ್ಕೆ ಏನಾದರೂ ತಂದಿಕ್ಬೇಕು ಅಂತ ಹೇಳಿ ಮಂಗಳಾರತಿ ಮಾಡೋದು ಒಂದು ತೊಗೊಂಡು ಬಂದೆ. 300 ರೂಪೀಸ್ ಬಂದಿತ್ತು, ಆಯಿತಾ. ಸೊ ಹಾಗಾಗಿ ಒಂದು ಮಂಗಳಾರತಿ ಮಾಡೋದು, ಹಾಗೆ ಒಂದು ದೀಪದಿಂದ ಎಣ್ಣೆ ಎಲ್ಲ ಕೆಳಗಡೆ ಸೋರೋಗ್ಬಿಡ್ತಿತ್ತು. ಸೊ ಹಾಗಾಗಿ ಅದಕ್ಕೆ ಒಂದು ಪ್ಲೇಟ್ ಥರ ತೊಗೊಂಡೆ, ಚೆನ್ನಾಗಿದೆ. ಮಂಗಳಾರತಿ ಮಾಡೋದು ಅಲ್ಲೇ ಇಟ್ಬಿಟ್ರೆ, ಸೊ ನಾವು ಹೋದಾಗೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ಮಂಗಳಾರತಿ ಮಾಡೋಕ್ಕೆ ಉಪಯೋಗ ಆಗುತ್ತೆ ಅಂತ. ದೇವ್ರ ದುಡ್ಡನ್ನ ಸುಮ್ಮನೆ ಉಪಯೋಗಿಸ್ಬಾರ್ದು ಯಾವುದ್ಯಾವುದಕ್ಕೂ. ಸೊ ಹಾಗಾಗಿ ದೇವ್ರದ್ದು ಏನು ಬಂದಿತ್ತು ನನಗೆ ಕಾಣಿಕೆ, ಅದನ್ನೆಲ್ಲನೂ ಹಾಗೆ ಇಟ್ಕೊಂಡಿದ್ದೆ. ಅಲ್ಲಿ ಹೋಗ್ಬೇಕಾದ್ರೆ ತೊಗೊಂಡೋಗೋಣ ಗಂಗೆ ಅಂಗಡೀಲಿ ಅಂತ ಹೇಳಿ ತೊಗೊಂಡು ಬಂದೆ ನಾನು. ಇವಾಗ ಪೇಮೆಂಟ್ ಹಾಕಿರೋದಕ್ಕೆ ಏನು ಬೆಳ್ಕೊಂಡಿಲ್ಲ. ಸೊ ನಾವು ಇಲ್ಲಿ ಪ್ರತಿ ಸತಿ ಬಂದಾಗ್ಲೂ ದೇವಸ್ಥಾನದ ಒಳಗಡೆ ಶಿವನ ವಿಗ್ರಹ, ಆಮೇಲೆ ಗಣೇಶನ ವಿಗ್ರಹ, ಆಮೇಲೆ ಅಂಗಳ ಪರಮೇಶ್ವರಿ ವಿಗ್ರಹ, ಈ ತಮಿಳ್ ಅವರು ಪೂಜೆ ಮಾಡ್ತಾರಲ್ಲ ಅದು ದೇವರು, ಅದರದ್ದೆಲ್ಲದ್ರದ್ದು ಒಂದು ಗುಡಿ ಒಳಗಡೆ ಇಟ್ಟು ಪೂಜೆ ಮಾಡ್ತಾಯಿದ್ರು. ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಇಲ್ಲಿ ಅದು ಮುನೇಶ್ವರ ಸ್ವಾಮಿ, ಇಲ್ಲಿ ಯಾವ ದೇವರಿದೆ ಅಂತಲೂ ಗೊತ್ತಿಲ್ಲ, ಆಯಿತಾ. ಅಲ್ಲಿ ಹೊಸಬ್ರು ಯಾರ್ಯಾರು ಬಂದಿದ್ದಾರೆ ಮನೆ ತೊಗೊಂಡು ಸುಮ್ಮನೆ ಬಂದು ಇಟ್ಟು ಪೂಜೆ ಮಾಡ್ತಾ ಇರೋದು. ಆ್ಯಂಡ್ ನಾವೇನು ಮಾಡಿದ್ವಿ, ಪ್ರತಿ ಸಲ ಹೋದಾಗ್ಲೂ ತೆಗೆದು ಆಚೆ ಇಡ್ತಾಯಿದ್ವಿ. ನೆಕ್ಸ್ಟ್ ಡೇ ಹೋದರೆ ತಿರ್ಗಾ ವಾಪಸ್ ಒಳಗಿಟ್ಟು ಪೂಜೆ ಮಾಡಿರ್ತಿದ್ರು. ಆಮೇಲೆ ಅದು ಏನೇನೋ ನೈವೇದ್ಯ ಎಲ್ಲ ಇಡ್ತಿದ್ರು, ನಮ್ಗೆ ಅರ್ಥನೇ ಆಗ್ತಿರ್ಲಿಲ್ಲ ಏನು ಮಾಡ್ತಿದ್ದಾರೆ ಅಂತ. ಆ್ಯಂಡ್ ನಾವು ಹೋಗಿ ದೇವಸ್ಥಾನದಲ್ಲಿ ಒಬ್ಬರು ಗುರುಗಳ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲಿರೋ ದೇವ್ರನ್ನ ಅವ್ರ ದೇವರಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಹುಷಾರಾಗಿ ನೋಡ್ಕೊಳ್ಳಿ, ಜನಕ್ಕೆ ಹೇಳಿ ಅಂದರು. ಆ್ಯಂಡ್ ಅದನ್ನು ಯಾರು ಮಾಡ್ತಿದ್ದಾರೆ ಅಂತ ನಾವು ತಿಳ್ಕೊಂಡು ಅವ್ರಿಗೆ ಹೇಳಿದ್ವಿ, ಹಿಂಗೆ ಮಾಡಬೇಡಿ ಅಂತ. ಏನು ಸರ್ ದೇವ್ರಿಗೆ ಪೂಜೆ ಮಾಡೋದನ್ನೆಲ್ಲ ತಪ್ಪು ಅಂತೀರಾ? ನೀವು ತಪ್ಪಲ್ಲ, ಬಟ್ ನೀವು ಅಲ್ಲಿ ಹೋಗ್ಬಿಟ್ಟು ಯಾವುದೋ ದೇವ್ರನ್ನ ತೊಗೊಬಂದು ನಮ್ಮ ದೇವ್ರು ಅಂತ ಹೇಳಿ ಪೂಜೆ ಮಾಡ್ತಾರೆ, ತಪ್ಪು ಅಂತ ಹೇಳಿದ್ವಿ. ಅದು ಅರ್ಥ ಮಾಡ್ಕೊಳ್ಳೋ ಥರ ಜನ ಅಲ್ಲ ಅಲ್ಲಿರೋರು. ಸೊ ಹಾಗಾಗಿ ನಾವು ಪುರೋಹಿತರ ಹತ್ರ ಹೇಳಿದಾಗ ಅವರು ಹಿಂಗೆ ಅರ್ಥ ಮಾಡ್ಕೋತಿಲ್ಲ, ನಾವು ಒಂದು ಸತಿ ಹೇಳಿದ್ವಿ ಅನ್ನೋದಕ್ಕೆ. ಒಬ್ರಿಗೆ ಹೇಳ್ಬೋದು, ಎಲ್ರಿಗೂ ಹೇಳೋಕ್ಕಾಗಲ್ಲ. ಆರಾಮಾಗಿ ಕಾಂಪೌಂಡ್ ಹಾಕ್ಕೊಂಡು ನೀವೇ ಮಾಡ್ಕೊಂಡೋಗಿ. ಅವ್ರುಗಳು ಏನು ಮಾಡ್ತಾರೋ, ಅವರು ಯಾವ ದೇವರಿಟ್ಟು ಪೂಜೆ ಮಾಡಿ ಕೋಳಿ ಕೊಯ್ತಾರೋ ಸುಮ್ಮನೆ ನಿಮ್ಗೆ ಎಫೆಕ್ಟ್ ಆಗುತ್ತೆ, ಅದು ನಿಮ್ಮ ಜಾಗ. ಸೊ ಹಾಗಾಗಿ ನೀವು ಕಾಂಪೌಂಡ್ ಹಾಕ್ಕೊಂಡು ನೀವೇ ಪೂಜೆ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಕಾಂಪೌಂಡ್ ಹಾಕ್ಕೊಂಡು ಬೀಗ ಹಾಕ್ಕೊಂಡು ಹೋಗ್ತಾ ಇರೋದು ಈ ಜನಗಳಿಂದನೇ. ಹಂಗೂ ಬೀಗ ತೆಗ್ದುಬಿಟ್ಟು ಹೋಗಿದ್ವಿ. ತಿರ್ಗಾ ಅದೇ ಸ್ಟಾರ್ಟ್ ಮಾಡಿದ್ರು. ತಿರ್ಗಾ ನನ್ನ ಹಸ್ಬೆಂಡ್ ಬೀಗ ಹಾಕ್ಬಿಟ್ಟು ಹೋದರು. ಇಲ್ಲಿರೋರು ಯಾರೂ ಬುದ್ಧಿ ಕಲಿಯಲ್ಲ ಬಿಡು ಅಂತ. ಇಲ್ಲಿರೋ ಮುನೇಶ್ವರ ಸ್ವಾಮಿ ಅಂತ ಪೂಜೆ ಮಾಡೋದೇ ಬೇರೆ, ಬೇರೆ ದೇವ್ರನ್ನ ತೊಗೊಬಂದು ಒಳಗಡೆ ಫೋಟೋ ಇಟ್ಟು ಪೂಜೆ ಮಾಡೋದೇ ಬೇರೆ ಅಲ್ವಾ. ನಾನು ದೇವಸ್ಥಾನಕ್ಕೆ ಬಂದು ದೇವ್ರ ಸೇವೆ ಮಾಡೋದ್ರಲ್ಲಿ ತುಂಬಾ ಖುಷಿ ಪಡ್ತೀನಿ. ದೇವ್ರ ಸೇವೆ ಮಾಡೋದ್ರಲ್ಲಿ ಯಾವತ್ತೂ ಅಹಂಕಾರ ಪಡಬಾರ್ದು ಮನುಷ್ಯ. ಯಾವುದಾದ್ರೂ ದೇವಸ್ಥಾನ ನಮ್ಮದು ಪಾಳು ಬಿದ್ದಿದೆ ಅಂದರೆ ನಾವು ಅದನ್ನು ಹಂಗೆ ಬಿಟ್ಕೊಂಡು ಹೋಗಬಾರ್ದು. ಯಾವತ್ತೂ ಅದನ್ನು ಜೀರ್ಣೋದ್ಧಾರ ಮಾಡಬೇಕು, ಆವಾಗಲೇ ನಾವು ಉದ್ಧಾರ ಆಗೋದು.
ಎಲ್ಲ ಕೊಟ್ಟಿರೋ ದೇವ್ರಿಗೆ ನಾವೇನು ಕೊಟ್ಟಿಲ್ಲ ಅಂದರೆ ಹೆಂಗೆ ಹೇಳಿ. ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಹಾಗೆ ನಮ್ಮ ಸೈಡ್ ಕಾರ್ನರಲ್ಲಿ ನಮ್ಮ ಮಾವಂದು ಸಮಾಧಿ ಇದೆ. ಅಂದರೆ ನನ್ನ ಹಸ್ಬೆಂಡ್ ಅವರ ತಂದೆದು. ಅಲ್ಲಿ ನಾವು ಒಂದು ಯಾವುದಾದ್ರೂ ಬೇರೆ ಗಿಡ ನೆಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ವಿ. ಪ್ರತಿ ಸಲ ನಾವು ಪೂಜೆ ಮಾಡಬೇಕಾದ್ರೆ ಅಲ್ಲಿ ಬೇವಿನ ಸೊಪ್ಪಿಂದು ಮರ ಬೆಳೀತಾನೆ ಇತ್ತು. ನಾವು ಅದನ್ನು ಕಿತ್ತಾಕ್ಬಿಟ್ಟು ನಾವು ಬೇರೆ ಗಿಡ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಲೈಕ್ ತೆಂಗಿನ ಮರನೋ ಅಥವಾ ಆ ಥರ ಏನಾದರೂ ಹಾಕೋಣ ಅಂತ. ಬಟ್ ಕರೆಕ್ಟಾಗಿ ನಮ್ಮ ಮಾವನ ಸಮಾಧಿ ಹತ್ರ ಯಾವಾಗಲೂ ಬೇವಿನ ಮರನೇ ಬೆಳೀತಾ ಇದೆ. ಅದು ಏನಕ್ಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೂ ನನ್ನ ಹಸ್ಬೆಂಡ್ಗೂ ಅದೇ ಶಾಕ್ ಆಗ್ತಾ ಇರೋದು, ಇದೇನು ಕರೆಕ್ಟಾಗಿ ಅವ್ರ ಸಮಾಧಿ ಹತ್ರನೇ ಬೆಳೀತಾ ಇದೆ ಬೇವಿನ ಸೊಪ್ಪಿನ ಮರ ಅಂತ. ಆಚೆ ಈಚೆ ಎಲ್ಲೂ ಬೆಳೀತಿಲ್ಲ, ಕರೆಕ್ಟಾಗಿ ನಮ್ಮ ಮಾವನ ಸಮಾಧಿ ಹತ್ರನೇ ಬೆಳೀತಾ ಇದೆ. ಸೊ ಹಾಗಾಗಿ ಈ ಸಲ ಅದಕ್ಕೆ ಪೂಜೆ ಮಾಡ್ಕೊಂಡು ಬಂದ್ವಿ. ಸೊ ನಮಗೆ ಗೊತ್ತಿಲ್ಲ ಅದನ್ನು ಬೆಳೆಸ್ಬೇಕೋ ಇಲ್ಲ ಬೇರೆ ಏನಾದರೂ ಹಾಕಬೇಕೋ ಅಂತ ಹೇಳಿ. ನಿಮಗೆಲ್ಲ ಗೊತ್ತಿರುತ್ತೆ, ದೇವ್ರಿಗೆ ಪೂಜೆ ಮಾಡ್ತೀವೋ ಇಲ್ವೋ, ಬಟ್ ನಮ್ಮ ಹಿರಿಯರಿಗೆ ಪೂಜೆ ಮಾಡಲೇಬೇಕು. ನಮ್ಮ ಹಿರಿಯರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲೇಬೇಕು ಅನ್ನೋದು ಇದ್ದೇ ಇರುತ್ತೆ. ನಾನಂತೂ ಅದನ್ನು ತುಂಬ ಅಂದರೆ ತುಂಬ ನಂಬ್ತೀನಿ. ಸೊ ಹಾಗಾಗಿ ಪ್ರತಿ ಸಲ ಬಂದಾಗಲೂ ಪೂಜೆ ಮಾಡ್ತಾಯಿರ್ತೀನಿ. ನಮ್ಮ ಮಾವನ ಆಶೀರ್ವಾದ ಸದಾಕಾಲ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ. ನನ್ನ ಹಸ್ಬೆಂಡ್ಗೆ ಒಂದಷ್ಟು ಜನ ರಿಲೇಟಿವ್ಸ್ ಇದ್ದಾರೆ ಇದೇ ಊರಲ್ಲಿ. ಸೊ ಅವರೆಲ್ಲ ಬಂದಾಗ ಹೇಳ್ತಾಯಿದ್ರು, ಅಲ್ಲೊಂದು ಶೀಟ್ ಮನೆ ಹಾಕ್ಬಿಡು, ಯಾರಾದರೂ ಬಂದು ಸೇರ್ಕೊಂಡ್ಬಿಡ್ತಾರೆ, ಆರಾಮಾಗಿ ನೋಡ್ಕೊತಾರೆ, ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾರಂತ. ನಮ್ಗೆ ಅದು ಇಷ್ಟನೇ ಇಲ್ಲ. ಬಿಕಾಸ್ ಇದು ದೇವಸ್ಥಾನ ಆಯಿತಾ, ನಮ್ಮ ಮಡಿ ಮೈಲಿಗೆ ಅನ್ನೋದು ಒಂದಷ್ಟು ಇರುತ್ತೆ. ಯಾರು ಹೆಂಗಿರ್ತಾರೋ ನಮ್ಗೆ ಅದೆಲ್ಲ ನೋಡೋಕ್ಕಾಗಲ್ಲ. ಸೊ ಅದನ್ನು ಯೋಚನೆ ಮಾಡ್ತಾಯಿದ್ದೀವಿ. ಅದಕ್ಕೆ ನಾವು ಅದೇನೂ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ಇದು ಹಿಂಗೆ ಇಲ್ಲಿ ಗಿಡ ಮರ ಎಲ್ಲ ಹಾಕ್ಕೊಂಡು ಏನಾದರೂ ಹಣ್ಣು ಬಿಡೋ ಅಂಥ ಮರಗಳನ್ನ ಹಾಕ್ಕೊಂಡು ತೋಟದ ಥರ ನೋಡ್ಕೊಳ್ಳೋಣ ಅಂತ ಹೇಳಿ ಈ ಸೈಟ್ನ ಹಂಗೆ ಬಿಟ್ಬಿಟ್ಟಿದ್ದೀವಿ. ಅವಾಗವಾಗ ಬಂದು ಮೂಡ್ ರಿಫ್ರೆಶ್ಮೆಂಟ್ ಆಗುತ್ತೆ, ಹಾಗೆ ನಮ್ಮ ದೇವ್ರದ್ದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ನಾವು ಈ ಪ್ಲ್ಯಾನ್ ಮಾಡಿರೋದು. ಆಮೇಲೆ ಯಾರೋ ಒಬ್ಬರು ಪಕ್ಕದ ಜಮೀನಲ್ಲಿರೋರು ಹೇಳ್ತಾಯಿದ್ರು, ನಮ್ಮದು ಈ ಥರ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು, ನಮ್ಮ ಹಿರಿಯರು ಮಾಡಿದರು, ನಾವು ತೊಗೊಂಡೋಗೋದನ್ನು ಆ ಕಡೆ ಗೋಮಾಳ ಹತ್ರ ಹಾಕ್ಬಿಟ್ಟು ಇವಾಗೆಲ್ಲ ಸೇಲ್ ಮಾಡಿದ್ವಿ. ನಿಮ್ಮ ಸೈಡ್ ತುಂಬಾ ಚೆನ್ನಾಗಿದೆ, ಇದನ್ನೆಲ್ಲ ತೆಗ್ಸಾಕ್ಬಿಟ್ರೆ ನಿಮಗೂ ಅಷ್ಟೇ 1 ಕೋಟಿ 1.5 ಕೋಟಿ ಮೀಸಿಲ್ಲ ಕೊಡ್ತಾರೆ ಇವಾಗ, ಪ್ರೆಸೆಂಟ್ ವ್ಯಾಲ್ಯೂ ಅಷ್ಟಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ಇದನ್ನು ನಾವು ಯಾವತ್ತೂ ಮಾರೋದಿಲ್ಲ, ಯಾಕಂದರೆ ನಮ್ಮ ವಂಶನ ಕಾಪಾಡ್ತಾ ಇರೋ ದೇವರೇ ಇದು. ನಾವು ಯಾವತ್ತೂ ಇದನ್ನು ಕಳ್ಕೊಳ್ಳೋ ಪರಿಸ್ಥಿತಿನೂ ಬರೋಲ್ಲ, ನಾವು ಕಳ್ಕೊಳ್ಳೋದು ಇಲ್ಲ. ನಮಗಂತ ಇದನ್ನು ಸಿಚುವೇಶನ್ ತಂದೇ ಇಲ್ಲ. ಯಾಕಂದರೆ ನಾನು ಏನೇ ಕೇಳೋದಕ್ಕೂ ಮುಂಚೆ ಇಲ್ಲಿ ಬಂದು ಹೋದರೆ ಸಾಕು, ಆ ಕೆಲಸನ ಕೈಗೂಡಿಸ್ಕೊಡ್ತಾರೆ ದೇವರು. ಸೊ ನಾವು ಯಾವತ್ತೂ ಇದನ್ನು ಮಾರೋದಾಗಲಿ ಅಥವಾ ಗುಡಿನ ಮುಟ್ಟಕ್ಕಾಗಲಿ ಯಾರಿಗೂ ಬಿಡೋದಿಲ್ಲ. ನಾವು ಕೇಳಿರೋದಕ್ಕಿಂತ ಜಾಸ್ತಿ ಕೊಟ್ಟಿರೋದು ನನ್ನ ಅಪ್ಪ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಹೇಳಬೇಕಂದ್ರೆ ನನ್ನ ವಂಶನ ಕಾಯ್ತಾ ಇರೋ ದೇವರು, ನನ್ನ ಮನೇನ ಕಾಯ್ತಾ ಇರೋ ದೇವರು. ನಾವು ಯಾವತ್ತೂ ಈ ಜಾಗನ ಕಳ್ಕೊಳ್ಳೋದಕ್ಕೆ ಇಷ್ಟನೂ ಪಡಲ್ಲ. ಸೊ ಎಷ್ಟೇ ಕೋಟಿ ಕೊಟ್ಟರು ಈ ಜಾಗ ಮಾತ್ರ ನಾವು ಬಿಟ್ಕೊಂಡು ಕೊಡಲ್ಲ ಯಾರಿಗೂ. ಇಲ್ಲಿ ಬಂದಾಗ ಸಿಗೋ ನೆಮ್ಮದಿ ಬೇರೆ ಕಡೆ ಎಲ್ಲೋದ್ರೂ ಸಿಗೋದಿಲ್ಲ. ಬರುತ್ತಾ 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 ರೈಟಾ ರೈಟಾ ಬಾ 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 ಬಾ. ಸಾಕು, ಕೈ ಮುಗಿ ಮಾಮಿಗೆ ನೋಡಿ. ತೆಗಿ. 100 ರೂಪಾಯಿ ಕೊಟ್ಟೆ. ಎಲ್ಲಿ 500 ರೂಪಾಯಿ ಕೊಟ್ರು ನೀನು ಇದನ್ನ ಫ್ರೀಯಾಗಿ ಕೊಟ್ಬಿಡ್ತೀನಿ ನಿನಗೇನೆ. ಲೋ ಕ್ವಾಲಿಟಿ ತೆಳ್ಳಗಿರ್ತದೆ. ಯಾರು ಅಡುಗೆ ಮಾಡೋದು? ಅಡುಗೆ ಮಾಡೋದು ಯಾರು? ಮನೇಲೆ ಕೂತ್ಕೊಳ್ಳೋರಾದ್ರೆ ಅಡುಗೆ ನಾಷ್ಟ ಮಾಡೋದು. ಇನ್ಮೇಲೆ ರೇವತಿನ ಮನೇಲಿ ಬಿಡೋಣ, ನಾಷ್ಟ ಅಡುಗೆ ಎಲ್ಲ ರೇವತಿದ್ದು. ನಾನೇನು ಆರಾಮಾಗಿ ಮಾಡ್ತೀನಿ. ನಾನು ನೀನು ಅಂಗಡಿಲೇ ನಾನು ಅಂತ ನೋಡಿ. ನನ್ನ ಗಂಡ ಒಟ್ಟಿನಲ್ಲ ನಾನು ಅಂಗಡಿಗೆ ಸಾಗಾಡ್ಬೇಕು. ಒಂದು ಪೆನ್ನು ಕೊಡಿ ಪ್ಲೀಸ್, ದಯವಿಟ್ಟು.
ಓಪನ್ ಮಾಡಿ. ಇದು ಬಬ್ಲುಗೆ. ಥ್ಯಾಂಕ್ಸ್ ಹೇಳು. ಅಮ್ಮಮ್ಮಂಗೆ ದೊಡ್ಡದು, ದೊಡ್ಡದು, ರುಚಿಗೆ ಚಿಕ್ಕದು. ರೆಡ್ ವೆಲ್ವೆಟ್, ಸಾಲ್ಟೆಡ್ ಕ್ಯಾರಮೆಲ್ ಎರಡು ಮಿಕ್ಸ್ ಮಾಡಿ ಅದು ಡಿಯೋ. ಇಲ್ಲಿ ನೋಡು ಸ್ಪೂನ್. ಇಲ್ಲಿ ಸ್ಪೂನ್ ತಕೊಡಮ್ಮ ಒಂದು ಹಂಗೆ ತಿನ್ಲಿ. ಸೂಪರ್, ಹಿಡ್ಕೊ. ಚೆನ್ನಾಯ್ತಾ? ಇನ್ನು ತಿಂದೇ ಇಲ್ಲ. ಚೆನ್ನಾಗೈತಾ? ನೋಡಕ್ ಚೆನ್ನಾಗೈತಾ ಬಬ್ಲು? ಇಲ್ಲಿ ಸ್ಪೂನು. ನಂಗೊಂದು ಸ್ಪೂನು. ಇದನ್ನ ನಂಗೆ 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 ಕೊಡಲ್ಲ. ನೋ ನೋ ಮಮ್ಮ, ನೋ ನೋ ಅಮ್ಮ, ನಾನು ನೋಡ್ದ ಇವನ್ ಬಂದ್ಮೇಲೆ ನನಗೆ ಮರ್ಯಾದೇನೇ ಇಲ್ಲ ನಮ್ಮ ಮನೇಲಿ. ಟೇಸ್ಟ್ ನೋಡಿ ಏನು ಸಕ್ಕದಾಗೈತೆ. ಚಿಮ್ಮ ಕೊಡಿಲಿ, ಬಟ್ಲಿಗೆ ಕೊಡ್ತೀನಿ, ಬೌಲ್ಗೆ ಕೊಡ್ತೀನಿ. ಕೊಡು ಬಕ್ಕಸುರ ಕೊಡು. ಅಷ್ಟು ತಿನ್ಬಾರ್ದು, ನೆಗಡಿ ಆಗುತ್ತೆ. ಅವ್ರ ಅಪ್ಪಂಗೆ ತಿನ್ಸ್ತಾವನೆ, ನನಗೆ ತಿನ್ಸ್ತಾ ಇಲ್ಲ. ಅವಾಗಿಂದ ಕೇಳ್ತಾ ಇದ್ದೀನಿ, ಕೊಡೋ ಕೊಡು. ಪಾಪ ಅಲ್ಲ, ತಿನ್ಸು. ಈ ಕಡೆಯಿಂದ ಬಾ. ಅದು ಎಷ್ಟೆಷ್ಟು ನೋಡಿ, ಇಷ್ಟು ಕಂಜೂಸ್ ಬಬ್ಲು. ವಾವ್, ಬ್ಲ್ಯಾಕ್ ಕರೆಂಟು. ಸಾಕಾಯ್ತದ. ಅದು ಚೆನ್ನಾಗೈತೆ ಬಬ್ಲುದು. ಇದು ಅಪರೂಪಕ್ಕೆ ನಾನು ತಂದಿರೋದು. ಡೈಲಿ ನೈಟ್ ಚೂರು ತಿನ್ನೋಣ ಅಂತ. ಇದು ಚೂರು ತಿನ್ನೋಣ ಅಂತ ತಂದಿದ್ದೀನಿ. ಇವತ್ತು ಅರ್ಧ ಖಾಲಿ ಆಗುತ್ತೆ, ನಾಳೆ ಮನೆಗೆ ಹೋಗೋಷ್ಟೊತ್ತಿಗೆ ಇರೋದೇ ಇಲ್ಲ. ಅಪ್ಪ ಮಗ ಇದು ರೈಸ್ ಇರ್ತಾರೆ, ತಿಂಡಿ ಪೋತ್ರು ಇಬ್ಬರು ಖಾಲಿ ಮಾಡಿರ್ತಾರೆ. ನನ್ನ ಹಸ್ಬೆಂಡು ಅಂಗಡಿಗೆ ಒಂದಷ್ಟು ಐಟಮ್ ತರಬೇಕಿತ್ತು ಅಂತ ಹೇಳಿ ಎಲ್ಲೋ ಕರ್ಕೊಂಡು ಹೋಗಿದ್ರು. ಆಯಿತಾ, ನಾವು ಗೊತ್ತಲ್ಲ ಹೆಣ್ಮಕ್ಳು ಎಲ್ಲೇ ಹೋದರೂ ಮನೆಗೆ ಏನಾದರೂ ಸಾಮಾನು ಸಿಕ್ಕಿದ್ರೆ ಅದನ್ನೇ ತಗೊಂಡು ಬಂದ್ಬಿಡ್ತೀನಿ. ಹಂಗಾಗಿ ಅವರು ಅಂಗಡಿಗೆ ಐಟಮ್ ಹುಡುಕ್ತಾ ಇದ್ದರೆ ನಾನು ಮನೆಗೆ ಏನೇನು ತೊಗೋಬೋದು ಅದನ್ನೆಲ್ಲ ತೊಗೊಂಡೆ. ಒಂದಷ್ಟು ಹಣ್ಣು ಮತ್ತು ಐಸ್ ಕ್ರೀಮ್ಸು ಮತ್ತು ಚಾಪಿಂಗ್ ಬೋರ್ಡು ಅದೆಲ್ಲ ಬೇಕಿತ್ತು, ತೊಗೊಂಡು ಬಂದೆ. ಸೊ ಇದು ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ಗೆ ಫಿಶ್ ತಿನ್ನಬೇಕು ಅಂತ ಹೇಳಿ ಆಸೆ ಆಗಿಬಿಟ್ಟಿತ್ತಂತೆ. ಸೊ ಹಾಗಾಗಿ ತೊಗೊಂಬಂದಿದ್ರು. ಅದಕ್ಕೆ ಅಮ್ಮ ವೆರೈಟೀಸ್ ಆಫ್ ಡಿಶಸ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ದೋಸೆ, ನೀರು ದೋಸೆ. ಶಿಶು ಅಲ್ಲ, ಅದು ಫಿಶ್. ಫಿಶ್ ಸಾಂಬಾರ್ ಸಗದಾಗೈತಲ್ಲ, ಸಾಂಬಾರೆಲ್ಲ ಸೂಪರ್ ಆಗೈತೆ. ಆಮೇಲೆ ಎಕ್ಸ್ಟ್ರಾಡಿನರಿ. ಮಂಗಳೂರಿಗೆ ಹೋಗಿ ತಿನ್ನಂಗೈತಾ? ನೀರು ದೋಸೆಗೂ ಸಾಂಬಾರ್ಗೂ ಒಳ್ಳೆ. ನಾನೇ ಹೇಳಿದ್ದು ನೀರು ದೋಸೆ ಮಾಡೋಕ್ಕೆ. ನಾನು ಹೇಳಿದ್ದೆ ನೀರು ದೋಸೆ, ಫಿಶ್ ಸಾರು, ಕಬಾಬ್ ಮಾಡಿ ಅಂತ. ಫಿಶ್ ಕಬಾಬು. ನಮ್ಮಮ್ಮ ಇದೇನೋ ಎಕ್ಸ್ಟ್ರಾ ಗೊಜ್ಜು ಮಾಡೈತೆ. ಇದು ಪಾಂಪ್ಲೆಟ್ ಫಿಶು. ಇದೇನಪ್ಪು ಇದು? ಬಾಂಗ್ಡಾ ಫ್ರೈ, ಕಬಾಬ್ ಥರ ಕರ್ದಿರೋದಿದು. ನನ್ನ ಫೇವ್ರೆಟ್ ಇದು. ಶಿಶು ತಿನ್ನು ಶಿಶು. ಕೆಲವ್ರ ಮನೇಲಿ ಮಾಡಿದ್ರೆ ಕವ 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 ಅಂತ ತಿಂತವೆ. ಇದು ತಿನ್ನೋದಿಲ್ಲ, ಇದು ತಿನ್ನಲ್ಲ. ಏನು ಮಾಡಿದ್ರು ಏನು ಮಾಡ್ತಾರ. ನಿನ್ನ ಮಗ ನೋಡಿ ಏನು ಮಾಡ್ತಾವ ತಟ್ಟಡಿ. ಫಿಶ್ ತಿಂದ ಅದ್ರದ್ದು ಕಣ್ಣು ಮೂಗು ಬಾಯೆಲ್ಲ ಸಪ್ರೇಟ್ ಮಾಡ್ತಾವನೆ. ಸೊ ಎಸ್, ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ. ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.